ನಮ್ಮ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಯಡಿಯೂರಪ್ಪನ ಕಾಲದಲ್ಲಿ ಮತ್ತು ಸಿದ್ದರಾಮಯ್ಯನವರ ಕಾಲದಲ್ಲಿ ಬಡ್ಡಿನ ಮನ್ನಾ ಮಾಡಿತು. ಅದನ್ನು ಕುಮಾರಸ್ವಾಮಿ ಅವರು ಸಹ ಬಡ್ಡಿನ ಮನ್ನಾ ಮಾಡಿದರು. ಆದರೆ ಕೆಲವು ರೈತರು ಹಸುವನ್ನ ಕಟ್ಟಿದ್ರು, ಬಡ್ಡಿ ಎಲ್ಲ ಮನ್ನಾ ಆಯಿತು. ಇನ್ನು ಕೆಲವರು ಕಟ್ಟಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ, ಹಸುರು ಕಟ್ತೀವಿ, ಏನಾರ ಮಾಡಿ ಬಡ್ಡಿನ ಬಿಟ್ಕೊಡಿ ಅಂತ. ಆದರೆ ಇವಾಗದಲ್ಲಿ ಇನ್ನೂ 50,000 ಮನ್ನಾ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಯಾರು ಸಹ ಹಣನೇ ಕಟ್ಟಲಿಲ್ಲ. ಅದರಿಂದ ಕೆಲವು ಜನಗಳು ಇದ್ದಾರೆ. ಆದರೂ ಏನೋ ಕಷ್ಟನೋ ಏನೋ, ಈಗ ಭೂಮಿ ಬೆಲೆ ಇರೋದ್ರಿಂದ ಸಾಲವನ್ನು ಕಟ್ಟಿ ಭೂಮಿನ ತಮ್ಮ ಪಾಣಿನ ಡಿಲೀಟ್ ಮಾಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಬ್ಯಾಂಕು ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ. ಹಿಂದಿನ ದಿನಗಳಲ್ಲಿ ಯಾವುದೇ ಕಮರ್ಷಿಯಲ್ ಬ್ಯಾಂಕಲ್ಲಿ ಸಾಲವನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸೊಸೈಟಿಗಳು ಮತ್ತೊಂದು ಯಾವುದು ಆಗ ಸಾಲ ಕೊಡ್ತಾ ಇರಲಿಲ್ಲ ರೈತರಿಗೆ. ಅಂಥ ಒಂದು ಸಂದರ್ಭದಲ್ಲಿ ಬ್ಯಾಂಕಿಗೆ ಸಾಲವನ್ನು ಕೊಟ್ಟು ಅತಿ ಹೆಚ್ಚು ಈ ತಾಲೂಕಲ್ಲಿ ರೈತರಿಗೆ ಸಹಾಯನೂ ಮಾಡಿದೆ. ಅದೇ ಥರ ರೈತರು ಸಹ ಸಾಲ ತಗೊಂಡವರು ಕಟ್ಟಬೇಕು. ಯಾಕೆಂದರೆ ಕಟ್ಟಿದರೆ ಮುಂದಿನ ದಿನಗಳಲ್ಲಿ ನಿಮಗಾಗಲಿ, ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ಕುಟುಂಬಕ್ಕಾಗಲಿ ಮತ್ತು ಬೇರೆ ರೈತರುಗಳಿಗೆ ಸಾಲ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಅತಿ ಹೆಚ್ಚು ಸಾಲವನ್ನು ಸಹ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಸರ್ಕಾರ ಭಾಳ ಒತ್ತು ಕೊಡ್ತಾ ಇದೆ, ರೈತರನ್ನ ಮುಂದೆ ತರಬೇಕು. ಇತ್ತೀಚಿನ ದಿನಗಳಲ್ಲಿ ಮಳೆ ಇಲ್ಲ, ಈ ವರ್ಷ ಬೆಳೆನೇ ಇಲ್ಲ. ತಾವೆಲ್ಲ ನೋಡ್ತಾ ಇದ್ದೀರಿ, ಈ ವರ್ಷ ನಮ್ಮ ತಾಲೂಕು ಬರಗಾಲ ಬಂದಿದೆ. ಮತ್ತು ಉಚ್ಚನೆ ಹೊಡೆಯೋಕ್ಕಾಗಿಲ್ಲ, ಬಿತ್ತನೆ ಮಾಡಿಲ್ಲ ಕೆಲವರೆಲ್ಲ. ಆದರೂ ಕಾಯ್ತಾ ಇದ್ದಾರೆ ಜನ, ಇವತ್ತು ನಾಳೆ ಮಳೆ ಬರ್ಬೋದು, ಬಂದರೆ ಏನಾದ್ರು ಈ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಗೊಬ್ಬರ ಮತ್ತು ಉಚ್ಚೆ ಹೊಡಲಿಕ್ಕೆ ಟ್ರ್ಯಾಕ್ಟ್ರ್, ಡೀಸೆಲ್, ಮತ್ತೊಂದು ನೇಗಿಲು, ಅವು ಎಲ್ಲ ಖರ್ಚುಗಳು ಬರ್ತವೆ ರೈತರಿಗೆ. ಆದರೂ ಸಹ ರೈತರು ಭೂಮಿನ ಆಳ್ಬಿಡಂಗಿಲ್ಲ. ಆದಾಯ ಬರಲಿ ಅಂತ ಸಂದರ್ಭದಲ್ಲಿ ಕೆಲವು ವರ್ಷಗಳು ಒಳ್ಳೆಯದಾಗುತ್ತೆ, ಇನ್ನು ಕೆಲವು ವರ್ಷಗಳಲ್ಲಿ ನಷ್ಟನ ಅನುಭವಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ರೈತರು ಏನು ಮಾಡ್ತಾರೆ, ಸಾಲಕ್ಕೆ ಮುಗಿ ಬೀಳ್ತಾರೆ. ನಮಗೆ ಯಾಕೆಂದರೆ ಗೊಬ್ಬರಕ್ಕೆ, ಬೀಜಕ್ಕೆ ಹಣ ಬೇಕಾಗುತ್ತೆ. ಅದರಿಂದ ಹಣವನ್ನು ತಗೊಂಡೋಗಿ ಗೊಬ್ಬರ, ಬೀಜ, ಫಂಡ್ಗಳನ್ನ ಹಾಕೋದು ಮತ್ತು ಸಸಿ ಬೇಲಿಗಳನ್ನ ಮಾಡೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ ರೈತರು. ಮುಂದಿನ ಇತ್ತೀಚಿನ ದಿನಗಳಲ್ಲಿ ಭೂಮಿ ಬಗ್ಗೆ ಹೆಚ್ಚು ಕಾಳಜಿನ ವಹಿಸ್ತಾ ಇದ್ದಾರೆ. ಯಾಕೆಂದರೆ ಭೂಮಿನೂ ಸಹ ತುಂಬ ಬೆಲೆ ಬಂದಿದೆ. ಅದರಿಂದ ಭೂಮಿ ಬಗ್ಗೆ ಎಲ್ಲರೂ ಸಹ ಒಂದು ಕಾಳಜಿ ವಹಿಸಿ ಭೂಮಿನ ಉಳಿಸ್ಕೋಬೇಕು, ಅದನ್ನು ಬಿತ್ತನೆ ಮಾಡಬೇಕು. ಆದಷ್ಟು ಮಳೆ ಬೆಳೆ ಆಗ್ತಾ ಇದ್ರೂ ಸಹ ಬಿತ್ತನೆ ಮಾಡಿ ಎಷ್ಟಾಗುತ್ತೋ ಅಷ್ಟನ್ನು ಇವತ್ತಿನ ಇದು ಮಾಡ್ತಾ ಇದ್ದಾರೆ. ಇವತ್ತೇನೇ ಈ ವರ್ಷ ಭಾಳ ಕಷ್ಟದ ದಿನಗಳು, ಆದರೂ ಸುಧಾರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಬೋದು ಅಂತೇಳಿ ಕಾಯ್ತಾ